यो नमः हरि ओम अत्युद्रिक्त विदोष सत्सुखमः ज्ञानैकतानप्रभा सर्वप्राभव शक्तिभोगबल सत्सारात्मदिव्याकृतिं सृष्टिस्थान निरोध नित्यनियति ज्ञानप्रकाशावृति ध्वान्ता मोक्षविमोक्षदम् ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಸರಿ ನೋಡ್ರಿ, ಏನು ಪಾಠ ಪ್ರಾರಂಭ ಆಗ್ಬೇಕು. 340ನೇ ಪುಟದಲ್ಲಿ ಪಾಠ ಪ್ರಾರಂಭ ಆಗ್ಲಿಕ್ಕತ್ತದ. ನತು ಇಂದ್ರಾದ್ಯಮೋ ದ್ವಿಗುಣಕಾಲಂ ತಿಷ್ಟತಿ ತಸ್ಮಾದ್ ವರುಣಃ ತಸ್ಮಾತ್ ಸೋಮಃ ಇತ್ಯತ್ರ ಕಿಂಚಿನ್ಮಾನಂ ನ ಚ ಸೋಮಾದ್ ದ್ವಿಗುಣಮೇವ ಬ್ರಹ್ಮ ತಿಷ್ಟತಿ ದ್ವಿಪರಾರ್ಧಂ ಹಿ ತಸ್ಯ ಕಾಲಃ ಇಂದ್ರಾದಯೋ ಹಿ ಮನ್ವಂತರ ಮಾತ್ರಂ ತಿಷ್ಟಂತಿ. ಇಲ್ಲಿ ಒಂದು ವಿಷಯ ಮುಕ್ತಾಯವಾಯಿತು. ಈಗೇನು ಹೇಳಿಕೊಳ್ತಿದ್ದಾರೆ? ಮಧುವಿದ್ಯೆಯಲ್ಲಿ ನಾವೇನು ಹಿಂದಿನ ಪಾಠದಲ್ಲಿ ಕೇಳಿದ್ದೇವೆ, ಆ ವಿಷಯವನ್ನ ತಿಳಿದ ಆದ ಮೇಲೆ ಈಗ ಪರಭಾಷ್ಯದಲ್ಲಿ ಪರಕೀಯರು ಭಾಷ್ಯದಲ್ಲಿ ಯಾವ ವಿಷಯವನ್ನ ಹೇಳಿಕ್ಕೆ ಹೊರಟಿದ್ದಾರೋ ಇದು ಪರಭಾಷ್ಯದಲ್ಲಿ ಒಂದು ವ್ಯಾಖ್ಯಾನ ಮಾಡುತ್ತಾರೆ. ಏನಂತಾರೆ ಪರಭಾಷ್ಯದಲ್ಲಿ ಅಂದ್ರೆ, ನಿಜವಾಗ್ಲೂ ನನಗೆ ಆಶ್ಚರ್ಯ ಅನಿಸಿದ್ದು, ನಿಮ್ಮ ಹತ್ರ ನಾನು ಪ್ರಾಮಾಣಿಕವಾಗಿ ವಿಷಯ ಹೇಳಬೇಕು. ಶ್ರೀಮದಾಚಾರ್ಯರ ಒಂದು ಪಾಂಡಿತ್ಯ ಅಥವಾ ವಿಮರ್ಶಾ ಪದ್ಧತಿ ಇದನ್ನ ಯಾರೂ ಜಗತ್ನಲ್ಲಿ ಅಳವಡಿಸಿಕೊಳ್ಳೇ ಇಲ್ಲ. ಬೇರೆ ವ್ಯಾಖ್ಯಾನಕಾರಿ ಯಾರಾದರೂ ಶ್ರೀಮದಾಚಾರ್ಯರ ಒಂದು ವಿಮರ್ಶಾ ಪದ್ಧತಿಯನ್ನ ಅಥವಾ ವ್ಯಾಖ್ಯಾನ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ರೆ ಅದೊಂದು ಪ್ರಪಂಚನೇ ಬೇರೆ ಆಗ್ತಿತ್ತು. ಈ ಮಧುವಿದ್ಯೆಯನ್ನ ನಾವು ಈಗಾಗಲೇ ಇಷ್ಟೆಲ್ಲ ಚಂದಾಗಿ ಅಭ್ಯಾಸ ಮಾಡ್ಕೊಂಡು ಬಂದಿದ್ದೇವೆ. ಅದನ್ನು ಪೂರ್ಣ ನಿಮಗೆಲ್ಲ ಪರ್ಫೆಕ್ಟ್ ಆಗಿ 5 ದೇವತೆಗಳು 5 ಭಗವದ್ ರೂಪಗಳು ಎಲ್ಲ ಗೊತ್ತಿದೆ. ಈಗ ಇದೇನು ಕಾಲ ಹೇಳ್ತಾ ಇತ್ತಲ್ಲ ವಾಕ್ಯ, ಕಾಲವಾಕ್ಯ ಏನದ ಅಂತಂದ್ರೆ ಅದು ಎಲ್ಲದ ಸ ಯಾವದಾದಿತ್ಯ ಉತ್ತರತಃ ಉದೇತ ದಕ್ಷಿಣತೋ ಅಸ್ತಮೇತ ಅಂತೇನು ಒಬ್ಬೊಬ್ಬರ ಕಾಲಗಳನ್ನು ಹೇಳಿದ್ದೇವೆ. ಈ ಕಾಲದ ವಿಷಯದಲ್ಲಿ ಅವರು ಎಷ್ಟು ತಪ್ಪು ವ್ಯಾಖ್ಯಾನ ಮಾಡಿದ್ದಾರೆ ಪರರು ಅಂತ ತಿಳಿದು ಬರ್ತದೆ ನಮಗೀಗ. ನಾವು ದ್ವಿಸ್ತಾವತ್ ಅಂತ ಅನ್ನೋ ಶಬ್ದಕ್ಕೆ 2 ಪಟ್ಟು ಅನ್ನೋ ಶಬ್ದಕ್ಕೆ ನಾವು ಅರ್ಥ ಏನ್ ಮಾಡಿದ್ವಿ ಅಂದ್ರೆ, ಮುಂದಿನವರೇನಿದ್ದಾರಲ್ಲ ಅವರ ಕಾಲದ 2 ಕಾಲದಷ್ಟು ಹಿಂದಿನವರ ಕಾಲ ಅಂತ ಅರ್ಥ ಮಾಡಿದ್ವಿ ನಾವು. ಸರಿನಾ? ಯಾಕಂದ್ರೆ ಒಂದು ದಿನದಲ್ಲಿ 24 ಗಂಟೆಯಲ್ಲಿ ಇದನ್ನ ಹೊಂದಿಸಬೇಕಾಗಿದ್ದರೆ 24 ಗಂಟೆಯಲ್ಲಿ ಇದನ್ನು ನಾವು ಹೊಂದಿಸಬೇಕಾಗಿದ್ದರೆ ಯಾಕೆ 24 ಗಂಟೆಯಲ್ಲಿ ಹೊಂದಿಸಬೇಕು? ಬೇರೆ ದಿನ ಹೊಂದಿಸ್ಲಿಕ್ಕೆ ಬರೋದಿಲ್ವಾ ಅಂದ್ರೆ ಏನ್ ಸಮಸ್ಯೆ ಇದೆ ಅಂದ್ರೆ, ಸೂರ್ಯ ಮೇರು ಪರ್ವತಕ್ಕೆ ಪ್ರದಕ್ಷಿಣೆ ಬರುವಾಗ ಎಲ್ಲಾ ದಿಕ್ಕುಗಳಲ್ಲಿ ಉದಯಿಸಿದಂತೆ ಕಾಣ್ತಾನೆ. ಅಂದ್ರೆ ದಕ್ಷಿಣ ದಿಕ್ಕಿನಲ್ಲೂ ಉದಯಿಸಿದಂತೆ, ಪಶ್ಚಿಮದಲ್ಲೂ ಉದಯಿಸಿದಂತೆ, ಉತ್ತರದಲ್ಲೂ ಉದಯಿಸಿದಂತೆ ಕಾಣಿಸ್ತಾನೆ. ಸಹಜ, ಮೇರು ಪರ್ವತ ಇದೆ, ಪೂರ್ವದಿಂದ ಪ್ರದಕ್ಷಿಣೆ ಹೊರಡ್ತಾ ಬಂದ, ಹಿಂಗೆ ಪ್ರದಕ್ಷಿಣೆ ಹಾಕ್ತಾ ಇದ್ದ ಅಂದ್ರೆ ಏನಾಗಬೇಕು? ಎಲ್ಲಾ ದಿಕ್ಕುಗಳಲ್ಲಿ ಉದಯ, ಎಲ್ಲಾ ದಿಕ್ಕುಗಳಲ್ಲಿ ಅಸ್ತ ಬರ್ತದೆ. ಅದಕ್ಕೆ ದಕ್ಷಿಣೋದಯ ಉತ್ತರಾಸ್ತ, ಪೂರ್ವೋದಯ ಪಶ್ಚಿಮಾಸ್ತ, ಪಶ್ಚಿಮೋದಯ ಪೂರ್ವಾಸ್ತಗಳು, ಹಿಂಗೆ ಎಲ್ಲಾ ದಿಕ್ಕಿನಲ್ಲೂ ಉದಯಾಸ್ತಗಳು ಕಾಣಬೇಕಾಗಿದ್ದರೆ ಮೇರು ಪರ್ವತದ ಪ್ರದಕ್ಷಿಣೆಯನ್ನ ಇಟ್ಕೊಳ್ಬೇಕೇ ಹೊರತಾಗಿ ಇದನ್ನ ಬಿಟ್ಟು ಈ ಕಲ್ಪದಲ್ಲಿ ಅಥವಾ ಈ ಸಂದರ್ಭದಲ್ಲಿ ಸೂರ್ಯ ಪೂರ್ವಕ್ಕೆ ಉದಯಿಸಿ ಪಶ್ಚಿಮಕ್ಕೆ ಮುಳುಗುತ್ತಿದ್ದಾನೆ, ಇನ್ಯಾವುದೋ ಕಾಲದಲ್ಲಿ ದಕ್ಷಿಣ ದಿಕ್ಕಿಗೆ ಉದಯಿಸಿ ಉತ್ತರ ದಿಕ್ಕಿಗೆ ಮುಳುಗುತ್ತಾನೆ ಅನ್ನುವ ಅರ್ಥವನ್ನ ಹೆಂಗ್ ಹೇಳಲಿಕ್ಕೆ ಬರ್ತದೆ ನಮಗ? ಯಾಕೆ ಹೇಳಬಾರ್ದು? ಈ ಬ್ರಹ್ಮದೇವರ ಕಾಲದಲ್ಲಿ ಅಥವಾ ಈ ಮನ್ವಂತರದಲ್ಲಿ ಪೂರ್ವಕ್ಕೆ ಉದಯಿಸಿ ಪಶ್ಚಿಮಕ್ಕೆ ಮುಳುಗುತ್ತಿದ್ದಾನೆ, ಮುಂದಿನ ಮನ್ವಂತರದಲ್ಲೋ ಅಥವಾ ಮುಂದಿನ ಇನ್ಯಾವುದೋ ಕಾಲದಲ್ಲಿ ದಕ್ಷಿಣಕ್ಕೆ ಉದಯಿಸಿ ಉತ್ತರಕ್ಕೋ ಅಥವಾ ನೈಋತ್ಯಕ್ಕೆ ಉದಯಿಸಿಕೊಂಡು ಈಶಾನ್ಯಕ್ಕೋ ಆಗಬಹುದಲ್ಲ ಅಂತ ಕೇಳಿದ್ರೆ, ಧಾತ ಯಥಾ ಪೂರ್ವ ಅಕಲ್ಪಯತ ಅಂತ ಶ್ರುತಿ ವಿರೋಧ ಬರ್ತದೆ. ಭಗವಂತ ನಮ್ಮಂಥ ಚಿಳ್ಳಿ ಮಿಳ್ಳಿ ಸಣ್ಣ ಪುಟ್ಟಗಳನ್ನ ಬಿಟ್ರೆ ಉಳಿದು ಎಲ್ಲಾ ಸೃಷ್ಟಿಗಳನ್ನು ಸಮಾನವಾಗಿ ಮಾಡಿರ್ತಾನೆ ಸ್ವಾಮಿ. ಅಂದಮೇಲೆ ಸೂರ್ಯೋದಯ ಸೂರ್ಯಾಸ್ತಗಳು ಪ್ರತಿಕಲ್ಪದಲ್ಲೂ ಒಂದೇ ರೀತಿ ಇರಬೇಕೆ ಹೊರತಾಗಿ ಬೇರೆ ರೀತಿಯಿಂದ ಇಲ್ಲ. ಹಾಗಾಗಿ ಇದನ್ನ ನಾವು
ಕಾಲಾಂತರದಲ್ಲಿ ಅಂತ ಹೊಂದಿಸಬಾರದು. ಒಂದೇ ದಿನದಲ್ಲಿಯೇ ಇವೆಲ್ಲವೂ ಆಗುತ್ತದೆ ಅಂತ ತಿಳಿಬೇಕು. ಏನ್ ತಿಳಿಬೇಕು ನಾವು? ಕಾಲಾಂತರದಲ್ಲೇ ಅಲ್ಲ. ಅಂದ್ರೆ ಈ ವರ್ಷ ಪೂರ್ವಕ್ಕ, ಮುಂದಿನ ವರ್ಷ ದಕ್ಷಿಣಕ್ಕೆ, ಅದ್ರ ಮುಂದಿನ ವರ್ಷ ಪಶ್ಚಿಮಕ್ಕೆ, ಅದ್ರ ಮುಂದಿನ ವರ್ಷ ಉತ್ತರಕ್ಕೆ, ಹಿಂಗ ತಿಳ್ಕೊಳಿಕ್ ಬರೋದಿಲ್ಲ. ಮತ್ತೆ ಹೆಂಗ್ ತಿಳ್ಕೊಬೇಕು ಅಂದ್ರೆ, ಸೂರ್ಯೋದಯದಿಂದ ಮತ್ತೊಂದು ಸೂರ್ಯೋದಯ ಆಗೋದೊಳಗಾಗಿ ಆ ಸೂರ್ಯ ಹೆಂಗ್ ಬರ್ತಾನ ಅಂತ ಕೇಳಿದ್ರೆ, ಕ್ರಮವಾಗಿ ಪ್ರದಕ್ಷಿಣೆ ಹಾಕ್ತಾ ಬರ್ತಾನೆ. ಬರುವಾಗ ಈ ದಿಕ್ಕು ಈ ದಿಕ್ಕು ಈ ದಿಕ್ಕಿನಲ್ಲಿ ಕಾಣಿಸಿಕೊಳ್ತಾನ. ಆಯಾ ಕಾಲದಲ್ಲಿ ಆಯಾ ದೇವತೆಗಳಿರ್ತಾರ ಅನ್ನೋ ಅರ್ಥವೇ ಅತ್ಯಂತ ಯುಕ್ತವಾದದ್ದು ಅಂತ ತಿಳಿಬೇಕು. ಇಷ್ಟು ವಿಷಯ. ಮುಂದೆ ಇದ್ರ ಬಗ್ಗೆ ವಿಸ್ತಾರವಾಗಿ ಚರ್ಚೆಯನ್ನ ಮಾಡಬೇಕು. ಶ್ರೀಮದಾಚಾರ್ಯ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಏನಂತಾರ? ಬೇರೆ ವ್ಯಾಖ್ಯಾನಕಾರರು ನತು ಇಂದ್ರಾದ್ಯಮಃ ದ್ವಿಗುಣ ಕಾಲಂ ತಿಷ್ಠತಿ. ಅದು ನತು ಬಿಟ್ಬಿಡ್ರಿ. ನತು ಬಿಟ್ಟ ಮೇಲೆ ಇಂದ್ರಗಿಂತ ಯಮದೇವರು ದ್ವಿಗುಣ ಕಾಲ, ಎರಡರಷ್ಟು ಕಾಲ ತಮ್ಮ ಪದವಿಯಲ್ಲಿ ಇರ್ತಾರೆ. ಮುಂದೆ ಯಮನಕ್ಕಿಂತಲೂ ಕೂಡ ವರುಣ ತನ್ನ ಪದವಿಯಲ್ಲಿ ಯಮದೇವರಿಗಿಂತ 2 ಪಟ್ಟಿರ್ತಾನೆ. ತಸ್ಮಾತ್ ಸೋಮಃ, ಅವನಿಗಿಂತ ಚಂದ್ರ. ಅಂದ್ರೆ ಇವ್ರು ಹೆಂಗ್ ಹೊಂದಿಸ್ಕೊಂಡ್ರು ಅಂದ್ರೆ, ಪೂರ್ವ ದಿಕ್ಕು, ದಕ್ಷಿಣ ದಿಕ್ಕು, ಪಶ್ಚಿಮ ದಿಕ್ಕು, ಉತ್ತರ ದಿಕ್ಕು ಅಂತ 4 ದಿಕ್ಕುಗಳನ್ನು ಹೊಂದಿಸಿಕೊಂಡು ಪರವ್ಯಾಖ್ಯಾನಕಾರರು ಪೂರ್ವ ದಿಕ್ಕಿನಲ್ಲಿ ಇದು ಇಂದ್ರದೇವರಿದ್ದಾರೆ. ಆ ಇಂದ್ರದೇವರು ತಮ್ಮ ಊರಿನಲ್ಲಿ ಎಷ್ಟು ದಿವಸ ವಾಸ ಮಾಡ್ತಿರ್ತಾರೋ ಅದಕ್ಕಿಂತಲೂ 2ರಷ್ಟು ವಾಸ ಮಾಡೋದು ದಕ್ಷಿಣ ದಿಕ್ಕಿನಲ್ಲಿರುವಂತಹ ಯಮದೇವರು. ಆ ಯಮದೇವರ ಟೈಮಿಗಿಂತಲೂ ಕೂಡ ವರುಣ ಇನ್ನೂ 2 ಪಟ್ಟು. ಅಂದ್ರೆ ಉದಾಹರಣೆಗೆ ಈಗ ಇಂದ್ರನನ್ನ 1 ಮನ್ವಂತರ ನಾವು ಇಟ್ಕೊಂಡ್ರೆ, ಇದು ಉದಾಹರಣೆಗೆ ಹೇಳಿಕತ್ತೀನಿ, ತಪ್ಪು ತಿಳ್ಕೊಬೇಡ್ರಿ. 10 ವರ್ಷ ಅಂತ ಇಟ್ಕೊಂಡ್ರೆ, ಇಂದ್ರದೇವರ 10 ವರ್ಷ ಆದ್ರೆ ಅದರ 2ರಷ್ಟು ಅಂತಂದ್ರೆ 20 ವರ್ಷ ಯಾರು? ಯಮದೇವರು. ಅದರ 2ರಷ್ಟು ವರುಣ ಅಂದ್ರೆ 40 ವರ್ಷ. ಅದರ 2ರಷ್ಟು ಈ ಚಂದ್ರ ಅಂತ ಹೇಳಿದ್ರೆ 80 ವರ್ಷಗಳ ಕಾಲ. ಹೀಗೆ ಆಯಾ ದೇವತೆಗಳು ಆಯಾ ದಿಕ್ಕಿನಲ್ಲಿ ಇರ್ತಾರೆ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಶ್ರೀಮದಾಚಾರ್ಯ ಅಂತಾರೆ, ಈ ವ್ಯಾಖ್ಯಾನವನ್ನು ಹೊಂದಿಸ್ಬೇಕು ಹೆಂಗ? ಯಾಕಂದ್ರೆ ಈ ಚಂದ್ರನ ದಿಕ್ಕು ಉತ್ತರ ದಿಕ್ಕ ಮುಗಿದ ಮೇಲೆ ಊರ್ಧ್ವದಲ್ಲಿ ಉದಯವಾಗ್ತದೆ, ಅಲ್ಲಿ ಚತುರ್ಮುಖ ಬ್ರಹ್ಮ ಇದ್ದಾರೆ ಅಂತ ಒಂದು ವ್ಯಾಖ್ಯಾನ ಇದೆ. ನಾವು ಬ್ರಹ್ಮದೇವರನ್ನು ಕೇಳಿದ್ದೀವಿ ಈಗ ಬ್ರಾಹ್ಮಿ ಮುಹೂರ್ತದಲ್ಲಿ. ಆಮೇಲೆ ಬ್ರಹ್ಮದೇವರು ಇದ್ದಾರೆ ಅಂತ ಹೇಳುವಾಗ ಆ ಬ್ರಹ್ಮದೇವರ ಕಾಲ ಎಷ್ಟಾಯಿತು ಅಂದ್ರೆ ಚಂದ್ರನ ಕಾಲಕ್ಕಿಂತ 2ರಷ್ಟು ಕಾಲ ಆಯ್ತು. ಯಾಕ? ಇಂದ್ರನಿಗಿಂತ 2ರಷ್ಟು ಯಾರು? ಯಮ. ಯಮನಿಗಿಂತ 2ರಷ್ಟು ಯಾರು? ವರುಣ. ವರುಣನಿಗಿಂತ 2ರಷ್ಟು ಯಾರು? ಚಂದ್ರ. ಚಂದ್ರನಿಗಿಂತ 2ರಷ್ಟು ಯಾರು ಅಂತ ಕೇಳಿದ್ರೆ ಬ್ರಹ್ಮದೇವರು. ಅಂದ್ರೆ ಬ್ರಹ್ಮದೇವರ ಆಯುರ್ಮಾನ ಎಷ್ಟು ಅಂತ ಕೇಳಿದ್ರೆ, ಚಂದ್ರ ಎಷ್ಟು ದಿವಸ ಬದುಕ್ತಾನಲ್ಲ, ಅವನ್ 100 ವರ್ಷ ಬದುಕಿದ್ರೆ ಇವರೊಂದು 200 ವರ್ಷ, ಅವನ್ 1000 ವರ್ಷ ಬದುಕಿದ್ರೆ ಇವೊಂದು 2000 ವರ್ಷ, ಹಿಂಗಾಗ್ತದ. ಆದ್ರೆ ಬ್ರಹ್ಮದೇವರ ಆಯುರ್ಮಾನ ಎಷ್ಟದ ಅಂತ ಕೇಳಿದ್ರೆ ದ್ವಿಪರಾರ್ಧಂ, 2 ಪರಾರ್ಧ ಕಾಲ ಅಂತ ವೇದಗಳಲ್ಲೂ ಪುರಾಣಗಳಲ್ಲೂ ಬಂದಿದೆ. ಅಂದ ಮೇಲೆ ಬೇರೆಯವರು ಏನು ವ್ಯಾಖ್ಯಾನ ಮಾಡ್ತಾ ಇದ್ದಾರೋ ಆ ವ್ಯಾಖ್ಯಾನ ಹೊಂದ್ಲಿಕ್ಕೆ ಬರೋದಿಲ್ಲ, ಹೊಂದ್ಲಿಕ್ಕೆ ಆಗೋದಿಲ್ಲ. ಅಂದ್ರೆ ಪರರ ವ್ಯಾಖ್ಯಾನ ಏನು? ದ್ವಿಸ್ತಾವತ್, 2ರಷ್ಟು. ಅಂದ್ರೆ ಸೂರ್ಯ ಪೂರ್ವದಲ್ಲಿ ಉದಯಿಸುತ್ತಾನೆ, ಅಲ್ಲಿಂದ ಮುಂದೆ ದಕ್ಷಿಣಕ್ಕೆ ಬರ್ತಾನೆ. ಆ ಪೂರ್ವದಿಂದ ಉದಯಿಸಿ ದಕ್ಷಿಣಕ್ಕೆ ಬಂದಾಗ ದಕ್ಷಿಣದಲ್ಲಿ ಎಷ್ಟೊತ್ತಿರ್ತಾನ ಸೂರ್ಯ ಅಂದ್ರೆ, ಪೂರ್ವದಲ್ಲಿ ಇದ್ದದಕ್ಕಿಂತಲೂ 2 ಕಾಲ ಇರ್ತಾನೆ. ಅಂದ್ರೆ ಪೂರ್ವ ದಿಕ್ಕಿನ ಅಭಿಮಾನಿಗಳಾದ ಇಂದ್ರದೇವರು, ಅವರ ಮುಂದೆ ಬಂದಾಗ ದಕ್ಷಿಣ ದಿಕ್ಕಿನ ಯಮದೇವರು ಇಂದ್ರನಿಗಿಂತಲೂ 2 ಪಟ್ಟಿರ್ತಾರೆ. ಅಲ್ಲಿಂದ ಸೂರ್ಯ ಎಲ್ಲಿ ಉದಯಿಸ್ತಾನ ಅಂತಂದ್ರೆ ಪಶ್ಚಿಮದಾಗ ಉದಯಿಸ್ತಾನ. ಅಲ್ಲಿ ವರುಣ ಯಮದೇವರಿಗಿಂತಲೂ 2 ಕಾಲದಷ್ಟಿರ್ತಾನೆ, ದ್ವಿಸ್ತಾವತ್. ಅಲ್ಲಿಂದ ಮತ್ತೆ ಸೂರ್ಯ ಬಂದಾಗ ಉತ್ತರ ದಿಕ್ಕಿಗೆ ಅಲ್ಲಿ ಚಂದ್ರ 2ರಷ್ಟಿರ್ತಾನೆ. ಇಲ್ಲಿ ತನಕ ಹೊಂದಿಸಿದ್ರಿ ಸರಿ. ಊರ್ಧ್ವ ದಿಕ್ಕಿನಲ್ಲಿ ಉದಯವಾಗ್ತದ ಅಂತ ಒಂದು ವಾಕ್ಯ ಅದ ಇಲ್ಲೇ ಶ್ರುತಿಯೊಳಗ. ಅಲ್ಲೇ ನಾವೇನ್ ಹೇಳಿವಿ? ಆ ಮಧುವಿದ್ಯೆಯ ಜೇನುಗೂಡಿನ ಮೇಲ್ಭಾಗದಲ್ಲಿ ಕಿರಣಗಳು ಹೊರಟಾಗ ಅಲ್ಲಿ ನಾರಾಯಣ ಎಂಬ ಭಗವದ್ ರೂಪ ಇದೆ, ಬ್ರಹ್ಮಾದಿ ದೇವತೆಗಳಿದ್ದಾರೆ ಅಂತ ಹೇಳಿದ್ದೀವಿ. ಅವರ ಕಾಲ ಎಷ್ಟು ಹೇಳಬೇಕು? ಚಂದ್ರನ ಕಾಲಕ್ಕಿಂತ 2 ಪಟ್ಟು ಅಂತ ಹೇಳಬೇಕು. ಇದು ಎಷ್ಟು ವಿರೋಧ? ಬ್ರಹ್ಮದೇವರ ಕಾಲ ಅಂದ್ರೆ ದ್ವಿಪರಾರ್ಧ ಕಾಲ, 100 ವರ್ಷ ಬ್ರಹ್ಮದೇವರದ್ದು. ಅಂದ ಮೇಲೆ ಈ ತರಹದ ವ್ಯಾಖ್ಯಾನವನ್ನ ಮಾಡಬಾರದು. ಇದು ತಪ್ಪು ವ್ಯಾಖ್ಯಾನ. ವಿಮರ್ಶೆಗೆ ಒಳಪಡಿಸ್ತಾ ಇದ್ದಾರೆ ಶ್ರೀಮದಾಚಾರ್ಯ. ವಾಕ್ಯ ನೋಡ್ರಿ. ನತು ಇಂದ್ರಾತ್ ಯಮಃ ದ್ವಿಗುಣ ಕಾಲಂ ತಿಷ್ಠತಿ. ಇಂದ್ರನಿಗಿಂತಲೂ ಯಮದೇವರು 2ರಷ್ಟು ಇರೋದಿಲ್ಲ. ತಸ್ಮಾತ್ ವರುಣಃ,
ಆ ಯಮದೇವರಿಗಿಂತಲೂ ವರುಣ ಎರಡರಷ್ಟು, ತಸ್ಮಾತ್ ಸೋಮಃ ಅಲ್ಲಿಂದ ಸೋಮ ಅಂದ್ರೆ ಚಂದ್ರ, ಇತ್ಯತ್ರ ಕಿಂಚಿನ್ ಮಾನಂ ಈ ವಿಷಯದಲ್ಲಿ ಒಂದು ಚೂರೂ ಪ್ರಮಾಣವಿಲ್ಲ, ಒಂದು ಚೂರೂ ಪ್ರಮಾಣವಿಲ್ಲ. ನಚ ಸೋಮ ದ್ವಿಗುಣಮೇವ ಬ್ರಹ್ಮ ತಿಷ್ಠತಿ, ಅಷ್ಟೇ ಅಲ್ಲ ಸೋಮನಿಗಿಂತಲೂ ಬ್ರಹ್ಮ ಎರಡರಷ್ಟೇ ಇರ್ತಾನ ಅಂತೇನಿಲ್ಲ. ಯಾಕ? ದ್ವಿಪರಾರ್ಧಂ ಹಿ ತಸ್ಯ ಕಾಲ, ಅವರ ಕಾಲ ಎಷ್ಟದ ಅಂದ್ರೆ ದ್ವಿಪರಾರ್ಧ ಕಾಲ. ದ್ವಿಪರಾರ್ಧ ಕಾಲ ಅಂದ್ರೆ ಏನರ್ಥ ಅದಕ್ಕೆ? 100 ವರ್ಷ. 100 ವರ್ಷಕ್ಕೆ ದ್ವಿಪರಾರ್ಧ ಕಾಲ ಅಂತ ಕರೀತಾರೆ. ಯಾರು 100 ವರ್ಷಕ್ಕೆ? ಬ್ರಹ್ಮದೇವ್ರ 100 ವರ್ಷಕ್ಕೆ, ನಮ್ 100 ವರ್ಷಕ್ಕೆ ಅಲ್ಲ. ಮತ್ತ ಬ್ರಹ್ಮದೇವರ 100 ವರ್ಷಕ್ಕೆ ದ್ವಿಪರಾರ್ಧ ಕಾಲ ಅಂತ ಕರೀತಾರ. ಅಂದ್ರೆ ನಮ್ಮ ಪ್ರಕಾರ ಎಷ್ಟಾಗ್ತದ ಹೇಳಿನಿ, 106 ಬಾರಿ ಹೇಳಿನಿ, ಮತ್ತೊಂದ್ಸರಿ ಹೇಳ್ತಿರ್ತೀನಿ. 31,104,000 ಕೋಟಿ ವರ್ಷಗಳು ಅಂತ ಹೇಳಿದ್ದೀನಿ. ಬ್ರಹ್ಮದೇವರ 100 ವರ್ಷ ಅಂತಂದ್ರೆ ಮನುಷ್ಯಮಾನದ ಪ್ರಕಾರ 31,104,000 ಕೋಟಿ ವರ್ಷಗಳು. ಅದು ಎಷ್ಟು ಸೊನ್ನೆ ಹಾಕೋತ್ ಹೋಗ್ತೀರಿ ನಿಮಗೆ ಬಿಟ್ಟದ್ದು, ನನಗೆ ಗೊತ್ತಿಲ್ಲ. ಆಯ್ತಾ? ಅಂದ ಮೇಲೆ ಈ ಚಂದ್ರನಿಗಿಂತ 2 ಕಾಲ ಮಾತ್ರ ಇರ್ತದ ಅಂತ ಹೇಳಬಾರದು. ಯಾಕಂದ್ರೆ ಈ ವಿಷಯದಲ್ಲಿ ಪ್ರಮಾಣವಿಲ್ಲ. ಮೊದಲನೇದು ಪ್ರಮಾಣ ತೋರಿಸ್ರಿ. ನೀವು ವ್ಯಾಖ್ಯಾನ ಮಾಡಿದಕ್ಕೆ ನಾವೇನ್ ಬೈಲಿಕ್ಕಿಲ್ಲ. ಈ ವ್ಯಾಖ್ಯಾನದ ವಿಷಯದಲ್ಲಿ ಪ್ರಮಾಣ ಉಂಟಾ ಅಂತ ಕೇಳ್ತಾ ಇದ್ದೇವೆ ನಾವು. ಪ್ರಮಾಣ ಇಲ್ಲದ ವ್ಯಾಖ್ಯಾನದಲ್ಲಿ ಇಲ್ಲ, ಪ್ರಮಾಣ ಇಲ್ಲ. ಮತ್ತ ಇನ್ನೊಂದು ಪ್ರಮಾಣ ನಾವು ಹೇಳ್ತೀವಿ ಈಗ, ಇಂದ್ರಾದಯೋ ಹಿ ಮನ್ವಂತರ ಮಾತ್ರಂ ತಿಷ್ಠತಿ. ಬಹಳ ಮಹತ್ವ, ತಿಷ್ಠಂತಿ ಬಹಳ ಮಹತ್ವದ ನೆನ್ಪಿಟ್ಕೊಳ್ರಿ, ಬಹಳ ಮಹತ್ವದ. ಒಬ್ಬೊಬ್ಬ ಇಂದ್ರರು, ಇಂದ್ರ, ಯಮ, ವರುಣ, ಕುಬೇರ ಇವರೆಲ್ಲ ಒಂದೊಂದು ಮನ್ವಂತರಗಳ ಕಾಲ ಮಾತ್ರ ಇರ್ತಾರೆ. ಮುಗಿದೋಯ್ತು. ಒಂದು ಮನ್ವಂತರ ಆದ್ರೆ ಇಂದ್ರದೇವರು ರಿಟೈರ್ಡ್, ಮತ್ತೆ ನೆಕ್ಸ್ಟ್ ಇಂದ್ರ ಇನ್ನೊಬ್ರು ಬರಬೇಕು. ಹೌದು, ಅದಕ್ಕೆ ದೃಷ್ಟಾಂತ ಏನು? ಮುಂದಿನ ಮನ್ವಂತರಕ್ಕೆ ಬಲಿಚಕ್ರವರ್ತಿ ಇಂದ್ರ ಆಗ್ತಾನ ಅಂಬೋದು ದೃಷ್ಟಾಂತ ಅಲ್ಲೇನ್? ಮತ್ತೆ ಈ ಮನ್ವಂತರಕ್ಕೆ ಇದ್ದವ್ರು ಬೇರೆ ಇದ್ದಾರ, ಮುಂದಿನ ಮನ್ವಂತರಕ್ಕೆ ಯಾರಾಗ್ತಾರ? ಬಲಿಚಕ್ರವರ್ತಿ. ಪುರಾಣದಾಗ ಹೇಳಿದ್ದ ಆಚಾರ. ಟೇಬಲ್ ಕುಟ್ಟೋದು ಹೇಳೋದು, ಟೇಬಲ್ ಕುಟ್ಟೋದು ಹೇಳೋದು, ಏನು ಕುಟ್ಟಿ ಹೇಳಿದ್ರಿಲ್ಲ ಈಗ ನೀವು. ಅಂದ ಮೇಲೆ ಒಂದು ಮನ್ವಂತರ ಮಾತ್ರ ದೇವತೆಗಳಿರೋದು, ಎರಡರಷ್ಟು ಇರ್ಲಿಕ್ಕೆ ಬರುವುದಿಲ್ಲ. ಈಗ ಹಂಗ ಲೆಕ್ಕ ತಗೊಂಡ್ರೆ ಬೇರೆಯವರು ವ್ಯಾಖ್ಯಾನಿಸಿದಂತೆ ಇಂದ್ರನ ಕಾಲಕ್ಕಿಂತಲೂ 2 ಪಟ್ಟು ಯಮ ಇರ್ತಾರ ಅಂದ್ರೆ ಇಂದ್ರನ ಕಾಲ 1 ಮನ್ವಂತರ ಆದ್ರೆ ಯಮನ ಕಾಲ 2 ಮನ್ವಂತರ ಆಗ್ಬೇಕಾಗ್ತದೆ. ಹಂಗಿಲ್ಲ. ಈ ಎಲ್ಲಾ ದೇವತೆಗಳಿರೋದು ಒಂದೇ ಮನ್ವಂತರ. ಒಂದು ಮನ್ವಂತರದಾಗ ಎಲ್ಲಾ ದೇವತೆಗಳು ತಮ್ಮ ಕಾರ್ಯಭಾರ ಮುಗಿಸ್ಕೊಂಡು ಹೋಗ್ಬೇಕು, ಮತ್ತ ಆ ಪದವಿಗೆ ಬರುವಂತವ್ರು ಮತ್ತೊಬ್ಬರು ಬರ್ತಾರ ಅವಾಗ. ಹಿಂಗಿದ್ದುದರಿಂದಾಗಿ ಅವರು ಹೇಳುವುದಕ್ಕೆ ಯಾವ ಪ್ರಮಾಣಗಳು ಇಲ್ಲ. ಇಂದ್ರಾದಯೋ ಹಿ ಮನ್ವಂತರ ಮಾತ್ರಂ ತಿಷ್ಠಂತಿ. ಇಂದ್ರಾದಿ ದೇವತೆಗಳು ಒಂದು ಮನ್ವಂತರಗಳ ಕಾಲ ಉಳಿತಾರ. ಅದರಿಂದ ಒಬ್ಬರಿಗಿಂತ ಒಬ್ಬರು 2 ಪಟ್ಟು ಅಂತನೋ ಲೆಕ್ಕ ತಪ್ಪು. ಹಂಗೆ ಹೇಳ್ಬಾರ್ದು, ಎಲ್ಲೂ ಹಂಗ ಪ್ರಮಾಣ ಇಲ್ಲ. ಅಂದ್ರೆ ಇಂದ್ರದೇವರು ಒಂದು 100 ವರ್ಷ ಇದ್ರೆ ಅವರು 2ರಷ್ಟು ಯಮದೇವರು ಇರ್ತಾರ, 200 ವರ್ಷ ಇರ್ತಾರೆ. ಅವ್ರ ಅಭಿಪ್ರಾಯ ಏನ್ ಗೊತ್ತೇನೋ? ಇದನ್ನ ಮುಂದೆ ಹೇಳಿ ಎಲ್ಲಿ ಹೋಗ್ತಾರೆ ಗೊತ್ತೇನೋ? ಇದು ಸೂರ್ಯ ಮುಂದಿನ ದಿಕ್ಕಿಗೆ ಹೋದಂಗೆ ಅವ್ರ ಆಧಿಪತ್ಯ ಮುಗಿಸ್ಕೊಂಡು ಹೋಗ್ತಾರೆ. ಊರೂ ನಾಶ ಆಗ್ತದ, ಇಂದ್ರದೇವರು ಸತ್ತು ಹೋಗ್ಬಿಡ್ತಾರೆ, ಮ್ಯಾಲೆ ಊರ್ಧ್ವ ಉದಯ ಆತು ಅಂದ್ರೆ ಪ್ರಳಯ ಆಗಿ ಹೋಗ್ಬಿಡ್ತದ. ಇದು ಪ್ರಳಯ ಕಾಲದಲ್ಲಿ ಬರುವಂತಹ ಕಥೆ ಅಂತ ಹೇಳಿಕತ್ತಾರ ಅವ್ರು. ಇನ್ ಮುಂದೆ ಹೋದ್ಮೇಲೆ ಕಲ್ಪನಾ ಬರ್ತದೆ ನಿಮಗೆ. ಪ್ರಳಯ ಕಾಲ ಬರೋ ಕಾಲಕ್ಕ ಅಂದ್ರೆ ಈಗೇನು, ಇಂದ್ರದೇವ್ರದ್ದು ಮುಗೀತು, ಅವ್ರು ಡಬಲ್ ಯಮದೇವರು ಅಂದ್ರೆ ಇಂದ್ರದೇವರು ಸತ್ರು, ಮುಂದೆ 2 ಕಾಲ ಇರಬೇಕು ಅಂತಂದ್ಮೇಲೆ 2 ಕಾಲ ಯಮದೇವರು ಇರ್ಬೇಕಾದ್ರೆ ಇಂದ್ರದೇವರು ಇರೋ ಹಂಗಿಲ್ಲ, ಇಂದ್ರದೇವ್ ಸತ್ತಿರ್ಬೇಕು. ಯಮದೇವರಿಗಿಂತ 2 ಕಾಲ ಅಂತಂದ್ರೆ ವರುಣ ಇರ್ಬೇಕಾದ್ರೆ ಯಮದೇವ್ರು ಏನಾಗಿರ್ಬೇಕು? ಅವ್ರು ಸತ್ತೋಗಿರ್ಬೇಕು. ವರ್ಣನಿಗಿಂತ 2ರಷ್ಟು ಅಂತ ಕೇಳಿದ್ರೆ ಚಂದ್ರ ಬರೋ ಕಾಲಕ್ಕೆ ವರ್ಣ ಸತ್ತಿರ್ಬೇಕು. ಯಾಕಂದ್ರೆ ಅವ್ರು ಆ ಕಾಲದ ಮ್ಯಾಲ ಕಾಲ ಅಂದ್ರೆ ಅವ್ರು ಇರಬಾರ್ದಲ್ಲ. ಮತ್ತ ಅವರೂ ಇದ್ದಾಗ ಇವರು ಇದ್ರೆ 2ರಷ್ಟು ಅಂತ ಅಲ್ಲಿಗೆ ಹೆಂಗ್ ಬರ್ತದೆ? ಮತ್ತೆ ಬರುದಿಲ್ಲ. ಅವ್ರು 100 ವರ್ಷ ಬದುಕಿದ್ರು, ಇವತ್ತು 50 ವರ್ಷ ಬದುಕಿದ್ರು ಅಂದ್ರೆ ಇವ್ರು ಸತ್ತ ಮೇಲೆ ಅವ್ರ ಮುಂದೆ 50 ವರ್ಷ ಇದ್ರೆ 100 ವರ್ಷ ಅಂತಾರೆ. ಅದನ್ನ ಬಿಟ್ಬಿಟ್ಟು ಇವ್ರ ಪಾಡಿಗೆ ಇವರು ಇದ್ದು ಅವ್ರ ಪಾಡಿಗೆ ಅವರು ಇದ್ರೆ ಇವ್ರು 2ರಷ್ಟು ಅಂತ ಹೇಳಿ ಬರುದೇ ಇಲ್ಲ ಅವರಿಗೆ. ಹಾಗಾಗಿ ಅವ್ರು ಏನ್ ವ್ಯವಸ್ಥೆ ಮಾಡ್ಕೊಂಡ್ರ ಅಂದ್ರೆ ಪ್ರತಿ ದಿಕ್ಕಿನಲ್ಲಿದ್ದ ದೇವತೆಗಳು ಹೋದ ಮೇಲೆ ಮುಂದಿನ ದಿಕ್ಕಿನ ದೇವತೆಗಳು ಸೂರ್ಯೋದಯ ಹಾಕೋತ ಬರ್ತದ. ಹಿಂಗ ಕೊನೆಗೆ ಊರ್ಧ್ವೋದಯ ಆದ ಕೂಡಲೇ ಪ್ರಳಯ ಆಗಿ ಹೋಗ್ತದ ಅಂತ ಬರೆದು ಬಿಟ್ಟಾರ. ಇದು ಅವ್ರದ್ದು ದೊಡ್ಡ ಸಮಸ್ಯೆ ಇದೆ ಮಾಡ್ಕೊಂಡದ್ದು, ನೋಡ್ಕೊಳ್ರಿ. ಅದಕ್ಕೆ ನಚ ವಸೂನಾಂ ಪೂರ್ವದೇಶೋ ರುದ್ರಾಣಾಂ ದಕ್ಷಿಣ ಆದಿತ್ಯಾನಾಂ ಪಶ್ಚಿಮ ಮೃತಾಮುತ್ತರ ಏವ ನ ಅನ್ಯತ್ರ ಇತ್ಯತ್ರ ಪ್ರಮಾಣಮಸ್ತಿ. ಇನ್ನೊಂದು ಇದು ಕಾಲ, ಇದ್ರ ಜೊತೆಗೆ ದೇಶ ಒಂದು ಹೇಳ್ಯಾರ್ದೇವ್. ಹಿಂಗ ಡಬಲ್ ಕಾಲ ಮುಗಿಸಿದ ಮೇಲೆ ವಸುದೇವತೆಗಳು ಪೂರ್ವ ದಿಕ್ಕಿಗೆ ಮಾತ್ರ ಇರ್ಬೇಕಂತ, ರುದ್ರರು ದಕ್ಷಿಣಕ್ಕೆ ಇರ್ಬೇಕಂತ, ಆದಿತ್ಯರು ಪಶ್ಚಿಮ ದಿಕ್ಕಿಗೆ ಇರ್ಬೇಕಂತ, ಮರುದೇವತೆಗಳು ಉತ್ತರಕ್ಕೆ ಇರ್ಬೇಕಂತ. ಇದು ಪ್ರಮಾಣ ಇಲ್ಲದಂತ ಕೇಳಿತಾರೆ ಶ್ರೀಮದಾಚಾರ್ಯ.
ಹಿಂಗ್ ಪ್ರಮಾಣ ಇಲ್ಲದಂತ. ಯಾಕ ಈಗ ನೀವೇ ಹೇಳ್ದಂಗೆ ಹೇಳಿದ್ರೆ ಎಷ್ಟು ಸಮಸ್ಯೆ ಆಗ್ತದ ಅಂತ ನೋಡಂತೀನಿ. ಯಾಕ ಅಂದ್ರೆ ಆದಿತ್ಯರು ಅಂದ್ರೆ ಆದಿತ್ಯರೆಲ್ಲರೂ ಎಲ್ಲಿರ್ಬೇಕು? ಪೂರ್ವಕ್ಕಿರ್ಬೇಕು, ಸರಿನಾ? ಸರಿ, ವಸೂನಾಂ ಪೂರ್ವ ದೇಶ, ಆದಿತ್ಯಾನಾಂ ಪಶ್ಚಿಮ ದೇಶ ಅಂತ ಹೇಳಿಕತ್ತಾರ. ಆದಿತ್ಯರೆಲ್ಲರೂ ಪಶ್ಚಿಮಕ್ಕಿರ್ಬೇಕು. ಆದಿತ್ಯರಲ್ಲಿ ಇಂದ್ರ ಬರ್ತಾನೆ. ಆ ಇಂದ್ರನು ಪೂರ್ವ ದಿಕ್ಕಿನ ಅಭಿಮಾನಿ ಪೂರ್ವ ದೇಶಕ್ಕೆ ಇರಬೇಕೆ ಹೊರತಾಗಿ ಪಶ್ಚಿಮ ದೇಶಕ್ಕೆ ಇರೋ ಹಂಗಿಲ್ಲ. ಆಸ್ ಇಟ್ ಈಸ್ ಇದಕ್ಕೆ ಇದ್ಕೊಂಡ್ರೆ ಜೊತೆಗೆ ಏನದ ಅಂತಂದ್ರ ರುದ್ರದೇವರ ಜೊತೆಗೊಬ್ಬರು ಇಂದ್ರದೇವರನ್ನ ಹೇಳ್ಯಾರ. ನಮ್ಮ ಪಕ್ಷದಲ್ಲಿ ರುದ್ರದೇವರ ಜೊತೆಗಿರುವ ಇಂದ್ರದೇವರು ಅಂದ್ರೆ ವಾಯುದೇವರು. ಅವ್ರು ರುದ್ರದೇವರಿಗೆ ಉಪದೇಶ ಮಾಡಿದ್ದು ಪಾಠ ಹೇಳಿದ್ದು ಅಂತ. ಅವ್ರ ಪಕ್ಷದೊಳಗ ಅವ್ರು ವಾಯುದೇವರನ್ನು ತಗೊಂಡೇ ಇಲ್ಲ. ಇಂದ್ರ ಶಬ್ದಕ್ಕೆ ಇಂದ್ರ ಅಂತ. ಹಂಗಾರ ಈ ಆದಿತ್ಯರು ಪಶ್ಚಿಮಕ್ಕಿದ್ದಾರೆ ಅಂದ್ರೆ ಪಶ್ಚಿಮದಲ್ಲಿ ಇಂದ್ರ ಇದ್ದಾನೆ. ಲೋಕರೂಢಿಯಲ್ಲಿ ಪೂರ್ವಕ್ಕೆ ಇಂದ್ರ ಇದ್ದಾನೆ ಅಂದ್ರೆ ಪೂರ್ವಕ್ಕಿದ್ದಾನೆ. ಆಮೇಲೆ ದಕ್ಷಿಣ ದಿಕ್ಕಿಗೆ ರುದ್ರಾದಿಗಳು ಇದ್ದಾರೆ ಅಂದ್ರೆ ಅಲ್ಲೂ ಬಂದ. ಏನ್ ಕಥೆ ಇದು? ಮೂರ್ ದಿಕ್ಕಿನಾಗ ಇಂದ್ರ ಇದ್ದಾನೆ ಅಂತ ಎಲ್ಲಿ ಹೇಳ್ಬೇಕಪ್ಪ? ಇದು ತಪ್ಪು. ಗೊತ್ತಾಯ್ತಾ? ಅಂದ್ರೆ ವಸುದೇವತೆಗಳು ಪೂರ್ವ ದಿಕ್ಕಿಗೆ, ಆಮೇಲೆ ದಕ್ಷಿಣ ದಿಕ್ಕಿಗೆ ಇಂದ್ರಾದಿ ಇದು ರುದ್ರಾದಿಗಳು, ಆದಿತ್ಯರು ಪಶ್ಚಿಮಕ್ಕೆ, ಮರುದೇವತೆಗಳು ಉತ್ತರಕ್ಕೆ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ ಇಲ್ಲಿ ಪ್ರಮಾಣವಿಲ್ಲ. ಇನ್ನು ತತ್ಪಕ್ಷೆ ರುದ್ರೈಹಿ ಸಹ ಇಂದ್ರಸ್ಯ ದಕ್ಷಿಣತ್ವ ಪ್ರಾಪ್ತೇಶ್ಚ, ಹಂಗ ವ್ಯಾಖ್ಯಾನ ಮಾಡಿದ್ರೆ ಅವ್ರ ಪ್ರಕಾರ ದಕ್ಷಿಣ ದಿಕ್ಕಿಗೆ ರುದ್ರದೇವರ ಜೊತೆಗೆ ಇಂದ್ರದೇವರು ಬರಬೇಕಾಗ್ತದ. ಅಲ್ರಿ ಬರೋಲ್ತ ಆಗ್ಬಿಡ್ರಿ. ಮತ್ತ ಇಂದ್ರ ಅನ್ನೋ ಶಬ್ದಕ್ಕೆ ವಾಯು ಅಂತ ಅರ್ಥ ಮಾಡ್ತೀವಿ ಅಂದ್ರೆ ಅದನ್ನ ನಾವು ಮಾಡಿದವರು, ಬೇರೆಯವ್ರ ವ್ಯಾಖ್ಯಾನ ಹಂಗೆ ಮಾಡೇ ಇಲ್ಲ. ಅದಕ್ಕೆ ಆಚಾರ ಅಂತಾರ ನಚ ಇಂದ್ರ ಶಬ್ದೇನ ವಾಯು ತೈಹಿ ಗೃಹೀತ. ಇಂದ್ರ ಶಬ್ದದಿಂದ ವಾಯುವನ್ನ ಅವರು ಗ್ರಹಣ ಮಾಡೇ ಇಲ್ಲ ಅವರು. ಅಂದ ಮೇಲೆ ಹೇಳಿಕ್ ಬರೋದಿಲ್ಲ. ಅತಃ ಇಂದ್ರಾದೇವ ಇಂದ್ರಸ್ಯ ದ್ವಿಗುಣ ಕಾಲತ್ವಮಿತಿ ವಿರೋಧ. ಅಷ್ಟೇ ಅಲ್ಲ, ಮತ್ತೊಂದು ಸ್ವಾರಸ್ಯದ ಏನು, ಪೂರ್ವಕ್ಕೆ ಇಂದ್ರ ಇದ್ದಾನೆ, ದಕ್ಷಿಣಕ್ಕೂ ಇಂದ್ರ ಇದ್ದಾನ ಅಂತ ಹೇಳ್ದಂಗ ಆಯ್ತು ಈಗ. ಯಾಕ? ದಕ್ಷಿಣ ದಿಕ್ಕಿನಲ್ಲಿ ರುದ್ರರ ಜೊತೆಗೊಬ್ಬ ಇಂದ್ರ ಇದ್ದಾನೆ, ಪೂರ್ವ ದಿಕ್ಕಿನಲ್ಲಿ ಇಂದ್ರ ಇದ್ದಾನೆ. ಇರೋ ಕಾಲಕ್ಕ ಇಂದ್ರನಿಗಿಂತಲೂ ಮುಂದಿನ ದಿಕ್ಕಿನಲ್ಲಿದ್ದವರು ಎರಡು ಪಟ್ಟಿರ್ತಾರ ಅಂದ್ರೆ ಇಂದ್ರನಿಗಿಂತ ಇಂದ್ರನೇ ಎರಡು ಪಟ್ಟಿರ್ತಾರ ಅಂತ ವ್ಯಾಖ್ಯಾನ ಮಾಡಿದಂಗ ಆಯ್ತು ಈಗ. ಅದೊಂದು ಸಮಸ್ಯೆ ಬಂತೀಗ. ಯಾಕ? ಪೂರ್ವಕ್ಕೆ ಇಂದ್ರ ಇದ್ದಾನೆ, ದಕ್ಷಿಣಕ್ಕೆ ಮತ್ತೊಬ್ಬ ಇಂದ್ರ ಇದ್ದಾನೆ. ದಕ್ಷಿಣಕ್ಕೆ ಯಾಕೆ ಇಂದ್ರ ಬಂದಾನ ಅಂದ್ರೆ ರುದ್ರದೇವರ ಜೊತೆಗೆ ಸೇರ್ಕೊಂಡಿರುವಂತಹ ಇಂದ್ರ ಬಂದದ್ರಿಂದಾಗಿ ಇವನ್ಕಿಂತ ಅವ ಬಂದ ಅಂದ್ರೆ ಡಬಲ್ ಆಯ್ತು. ಒಬ್ಬನಿಗೆ ಡಬಲ್ ಹೇಳಿಕ್ ಬರೋದಿಲ್ಲ. ದ್ವಿಗುಣ ಕಾಲತ್ವಮಿತಿ ವಿರೋಧ. ಇನ್ನ ಇಂದ್ರಾದಿಪುರೀಣಾಂ ಉದ್ವಾಸತ್ವೇನ ಏವಂ ಅಂಗೀಕಾರೇ ತತ್ ಷೋಡಶ ಗುಣತ್ವಾತ್ ಊರ್ಧ್ವೋದಯಸ್ಯ ಏಕ ಇಂದ್ರಾತ್ ಪರತೋ ಅನಿಂದ್ರತ್ವಮೇವ ಸ್ಯಾತ್. ಬಹಳ ಚಂದದ. ಇಂದ್ರಾದಿಪುರಿಗಳು ಉದ್ವಾಸತ್ವೇನ ಏವಂ ಅಂಗೀಕಾರಾತ್. ಸಮಸ್ಯೆ ಮಾಡ್ಕೋಬೇಡ್ರಿ. ಆ ಊರು ಆ ದೇವತೆ ಇಬ್ರು ಸತ್ತ ಮೇಲೆ ಮುಂದಿನ ಹೇಳ್ತೀವಿ. ಹೇಳಿದ್ನಲ್ಲ ಆಗಲೇ, ಹಿಂದಿನ ಊರಿನವ್ರು ಅವ್ರು ಸಾಯ್ಬೇಕು, ಮುಂದಿನವ್ರು ಎರಡು ಪಟ್ಟಿರ್ಬೇಕು, ಅದ್ರ ಊರವ್ರು ಸಾಯ್ಬೇಕು, ಹಿಂಗ್ ಮಾಡ್ಕೋತೀವಿ ಅಂತಂದ್ರೆ ಆಗೇನಾಯ್ತು ಅಂದ್ರೆ ಊರ್ಧ್ವೋದಯ ಅಂದ್ರೆ ಅಲ್ಲಿ ಇವು 4 ದಿಕ್ಕು ತಿರುಗಿ ಕೊನೆಗೆ 5ನೇ ದಿಕ್ಕಿಗೆ ಊರ್ಧ್ವ ದಿಕ್ಕಿಗೆ ಸೂರ್ಯ ಬರೋ ಹೊತ್ತಿಗೆ ಎಲ್ಲಾ ಇಂದ್ರ ವರುಣ ಯಮ ಕುಬೇರ ಎಲ್ಲ ಸತ್ತು ಹೋಗ್ಬಿಟ್ರು, ಮುಗಿದು ಹೋದ್ ಕೆಲಸ. ಅವಾಗ ಅಷ್ಟರ ತನಕ ಎಷ್ಟು ಟೈಮ್ ಆಗಿದೆ ಅಂದ್ರೆ ಎಲ್ಲಾ ಎರಡೆರಡು ಮಾಡ್ಕೋತ ಬಂದ್ರೆ 16 ಪಟ್ಟು ಟೈಮ್ ಆಗ್ತದೆ. ಯಾಕೆ 1ರಿಂದ 2, 2ಕ್ಕೆ 4, 4ರಿಂದ 8 ಹಿಂಗ್ ಮಾಡ್ಕೋತ ಹೋದ್ರಿಂದ 16 ಪಟ್ಟು ಬಂತು ನಿಮ್ಗೆ. ಅಲ್ಲಿ ತನಕ ಒಬ್ಬ ಇಂದ್ರ, ಒಬ್ಬ ಚಂದ್ರ, ಒಬ್ಬ ವರುಣ, ಒಬ್ಬ ಕುಬೇರ ಇರ್ಲಿಲ್ಲ ಅಂದ್ರೆ ನೀವು ಯಜ್ಞ ಮಾಡಿ ಆಹುತಿಗಳನ್ನ ಯಾರಿಗೆ ಹಾಕ್ತೀರಿ? ಯಾಕಂದ್ರೆ ಇಂದ್ರ ದಿಕ್ಕಿನಲ್ಲಿ ಇದ್ದವ್ರು ಇಂದ್ರದೇವ್ರ ಸತ್ತ ಮೇಲೆ ಮುಂದಿನ ದಿಕ್ಕಿಗೆ ಬರಬೇಕು, ಅಲ್ಲಿಂದ ಯಮದೇವ್ರ ಸತ್ತ ಮೇಲೆ ಮುಂದಿನ ದಿಕ್ಕಿಗೆ ಬರಬೇಕು. ಹಿಂಗ್ ಮಾಡ್ಕೋತ ಹೋದ್ರೆ ಆಹುತಿ ಹಾಕೋದು ಯಾರಿಗಪ್ಪ ನೀವು? ಚಾನ್ಸೇ ಇಲ್ಲ. ಆದ್ದರಿಂದ ಇಂದ್ರಾದಿಪುರೀಣಾಂ ಇಂದ್ರದೇವರೇ ಮೊದಲಾದವರ ಊರುಗಳು ಉದ್ವಾಸತ್ವೇನೈವ, ಅವರು ಮರಣ ಹೊಂದಿದ ನಾಶ ಹೊಂದಿದ ಮೇಲೇನೆ ಹಿಂಗ ಒಪ್ಕೋತೀವಿ ಅಂತಂದ್ರೆ ತತ್ ಷೋಡಶ ಗುಣತ್ವ 16 ಪಟ್ಟು ಆಯ್ತದು. ಎಷ್ಟಾಗ್ತದು? 16 ಪಟ್ಟು. ಊರ್ಧ್ವೋದಯಸ್ಯ ಏಕ ಇಂದ್ರಾತ್, ಊರ್ಧ್ವ ಉದಯ ಆಗೋ ತನಕನೂ ಒಬ್ಬನೇ ಇಂದ್ರ ಇರಬೇಕು. ಪರತಃ ಅನಿಂದತ್ವಮೇವ ಸ್ಯಾತ್, ಅದ ತನಕ ಇನ್ನೊಬ್ಬ ಇಂದ್ರ ಇಲ್ಲ ಅಂತ ಆಯ್ತು. ಅಥ ತತ ಊರ್ಧ್ವಂ ಉದೇತಿ ತತ್ಪಕ್ಷೇ ಪಶ್ಚಾದಪ್ಯ ಆದಿತ್ಯ ಭಾವ ಕಲ್ಪಾಂತಲಯೋ ನ ಸ್ಯಾತ್. ಆಯ್ತಪ್ಪ, ಇಲ್ಲ ಆ ತತ ಊರ್ಧ್ವಂ ಉದೇತಿ, ಆ ಇಂದ್ರನು ಹೋದ ಮೇಲೇನೆ ಪ್ರಳಯ ಆಗ್ತದ ಅಂದ್ರೆ ಎಲ್ಲಾರು ನಾಶ ಆಗ್ತದ ಅಂತ ಒಪ್ಕೋತೀವಿ ಅಂದ್ರೆ ಇಂದ್ರ ಸತ್ತ ಮೇಲೆ ಊರ್ಧ್ವ ದಿಕ್ಕಿನಲ್ಲಿ ಸೂರ್ಯೋದಯವಾಗ್ತದ, ಆಗ ಪ್ರಳಯ ಆಗ್ತದ ಅಂತ ಅನ್ನೋದಾದ್ರೆ ಎಷ್ಟು ಹುಚ್ಚರಂಗ್ ಮಾತಾಡ್ಲಿಕ್ಕತ್ತೀರಿ. ಊರ್ಧ್ವ ದಿಕ್ಕಿನಲ್ಲಿ ಸೂರ್ಯ ಇದ್ದಾನ, ಪ್ರಳಯ ಆಗ್ಲಿಕ್ಕತ್ತದ ಅಂತೀರಿ. ಹೆಂಗ್ ಮಾತಾಡ್ತೀರಿ ಅದನ್ನ? ಊರ್ಧ್ವ ದಿಕ್ಕಿನಲ್ಲಿ ಸೂರ್ಯ ಇರೋದು ಪ್ರಳಯ ಆಗೋದು ಎರಡೂ ಕೂಡುವುದೇ ಇಲ್ಲ. ಅದರಿಂದ
ಇತ್ಯಾದಿ ಅನಂತ ದೋಷ ದುಷ್ಟತ್ವೇಪಿ, ಇಷ್ಟೇ ಅಲ್ಲ ಅನಂತ ದೋಷಗಳಿಂದ ದುಷ್ಟ ಇವೆಲ್ಲ. ಗ್ರಂಥಾಲ್ಪತ್ವಾಯ ಉಪರಮ್ಯತೆ, ಗ್ರಂಥ ಬಹಳ ಬೆಳೆಯೋದು ಬೇಡ ಅಂತ ಸ್ವಲ್ಪ ನಿಲ್ಲಿಸಿದ್ದೇವೆ ಅಂತ ಶ್ರೀಮದಾಚಾರ್ಯ. ಈ ಬೇರೆ ವ್ಯಾಖ್ಯಾನಗಳಲ್ಲಿ ಅನೇಕ ದೋಷಗಳಿದ್ದುದರಿಂದಾಗಿ ನಾವಿಲ್ಲಿಗೆ ನಿಲ್ಲಿಸ್ತೇವೆ, ಗ್ರಂಥ ಬಹಳ ಬೆಳೀತದ ಅಂತ ತಿಳ್ಕೊಂಡು. ಇನ್ನ ಅವ್ರೇನ್ ಮಾಡ್ಯಾರ, ಪೂರ್ವ ದಿಕ್ಕಿಗೆ ವಸುದೇವತೆಗಳಿದ್ದಾರೆ, ದಕ್ಷಿಣಕ್ಕೆ ರುದ್ರದೇವರಿದ್ದಾರೆ, ಪಶ್ಚಿಮಕ್ಕೆ ಆದಿತ್ಯರಿದ್ದಾರೆ, ಉತ್ತರಕ್ಕೆ ಮರುದೇವತೆಗಳಿದ್ದಾರೆ ಅಂತ. ಅದಕ್ಕೆ ಶ್ರೀಮದಾಚಾರ್ಯ ಅಂತಾರೆ, ಪ್ರಮಾಣ ನೋಡು, ವಸ್ವಾದೀನಾಂತು ಸರ್ವೇಷಾಂ ಸರ್ವದಿಕ್ಷು ಪುರಾಣ್ಯಪಿ ಸಂತೇವಂ. ಎಲ್ಲಾ ದೇವತೆಗಳಿಗೂ ಎಲ್ಲಾ ದಿಕ್ಕಿನಲ್ಲಿ ಮನೆಗಳಿವೆ ಅಂತ. ಹೊಸ ಅಂಶನ ಇವತ್ತು ಕಲಿತಾ ಇರೋದು, ಗಮನಿಸ್ಕೊಳ್ರಿ, ಬಹಳ ಮಹತ್ವದ ಅಂಶದ ಈ ಶ್ಲೋಕ. ಏನಂತಾರ, ಪ್ರತಿ ದಿಕ್ಕಿನಲ್ಲೂ ಪ್ರತಿ ದೇವತೆಗಳ ಮನೆ ಇದೆ. ವಸ್ವಾದೀನಂತು ಸರ್ವೇಷಾಂ ಸರ್ವ ದಿಕ್ಷು ಪುರಾಣ್ಯಪಿ ಸಂತಿ. ಉಂಟೆ ಉಂಟು, ಉಂಟೆ ಉಂಟು. ಪೂರ್ವದಲ್ಲಿ ರುದ್ರದೇವರ ಮನೆ ಇದೆಯೋ ಇಲ್ವೋ? ಇದೆ. ಉತ್ತರದಲ್ಲಿ ಇಂದ್ರದೇವರ ಮನೆ ಇದೆಯೋ ಇಲ್ವೋ? ಇದೆ. ಪಶ್ಚಿಮದಲ್ಲಿ ಯಮದೇವರ ಮನೆ ಇದೆಯೋ ಇಲ್ವೋ? ಇದೆ. ಎಲ್ಲಾ ದಿಕ್ಕುಗಳಲ್ಲಿ ಎಲ್ಲಾ ದೇವತೆಗಳ ಮನೆ ಅವ ಅವ. ಹೌದಾ? ಮತ್ತೆ ಹಂಗಿದ್ರೆ ದಕ್ಷಿಣಕ್ಕೆ ಯಮದೇವರನ್ನ, ಪಶ್ಚಿಮಕ್ಕೆ ವರ್ಣನ ಹಿಂಗ್ಯಾಕ್ ಮಾಡಿರಿ? ಮತ್ತ ಎಲ್ಲಾ ದಿಕ್ಕಿನಲ್ಲಿ ಅದ ಅಂತಂದ್ರೆ ಯಾಕೆ ಮಾಡಿರಿ ಅಂದ್ರೆ, ಧೀವೃತ್ತೈ ಪ್ರತ್ಯೇಕಂ ದಿಕ್ಷು ಕಥ್ಯತೆ. ನಿಮಗ ಎಲ್ಲಾ ದಿಕ್ಕಿನಲ್ಲಿ ಅದ ಅಂತಂದ್ರೆ ಕನ್ಫ್ಯೂಸ್ ಆಗಿ ಹೋಗ್ತದ್ರಿ. ಏನ್ ಧ್ಯಾನ ಮಾಡ್ತೀರಿ, ಏನ್ ಪೂಜಾ ಮಾಡ್ತೀರಿ ಎಲ್ಲರ. ನಮ್ಮಂಥ ಮಂದಾಧಿಕಾರಿಗಳಿಗೆ ಒಂದು ದಿಕ್ಕು ಹೇಳಿದ್ರೆ ಆ ದಿಕ್ಕಿನಲ್ಲಿ, ಈಗ ನೋಡ್ರಿ, ಎಲ್ಲಾ ದಿಕ್ಕಿನಲ್ಲಿ ಯಮದೇವರಿದ್ದಾರ ಅಂತ ಹೇಳ್ಬಿಟ್ಟೆ ಅಂತ ಇಟ್ಕೊಳ್ರಿ, ಅಲ್ಲಿ ಮನೆಯವ ತರ್ಪಣ ಕೊಡ್ರಿ ಅಂದ್ರೆ ಯಾಕಡೆ ಕೊಡ್ಬೇಕು ಹೇಳಿ ನೋಡ. ಎಲ್ಲಿ ಹೇಳ್ಕೊಂಡು ನೀವು ಪ್ರದಕ್ಷಿಣೆ ಹಾಕೋತ್ ತರ್ಪಣ ಕೊಡ್ತೀರೋ, ಏನ್ ಅವ್ರ ಪ್ರದಕ್ಷಿಣೆ ಹಾಕೋತ್ ನಿಮ್ ಮುಂದ್ ಬಂದ್ ನಿಲ್ಬೇಕು? ಎಂಥ ಪರಿಸ್ಥಿತಿ ಇದು? ಪೂರ್ವಕ್ಕೆ ಅರ್ಘ್ಯ ಕೊಡ್ರಿ, ಸೂರ್ಯ ಉದಯಿಸ್ತ ಎಲ್ಲಾ ದಿಕ್ಕಿನಾಗ ಸೂರ್ಯನ ಮನೆ, ದಕ್ಷಿಣಕ್ಕೆ ಎದ್ಕೊಂಡು ಅರ್ಘ್ಯ ಕೊಡ್ಲಿಕ್ಕೆ ನಿಂತು ಬಿಡ್ತೀವಿ ಅಣ್ಣ. ಯಾಕೆ ಆಚಾರ ಹೇಳಿಲ್ಲ ಮತ್ತೆ ಎಲ್ಲಾ ದಿಕ್ಕಿನಾಗ ಇದ್ದಾರೆ ಅಂತ ತಿಳ್ಕೊಂಡು ಹೇಳಿ. ಅದಕ್ಕ ಮಂದಾಧಿಕಾರಿಗಳಾದ ನಾವು, ಅಂದ್ರೆ ಸಂಶಯವೇ ನಮ್ಮ ಜೀವನದ ಉದ್ದೇಶ ಆಗಿದ್ರೆ, ಅಂದ್ರೆ ಸಂಶಯವೇ ನಮ್ಮ ಜೀವನದಲ್ಲಿ ಬಹಳ ಇರ್ತದೆ. ಅದರಿಂದ ಏನಾಗಬೇಕು, ನಮ್ಮಂಥವರಿಗೆ ತೊಂದರೆ ಆಗಬಾರದು ಅಂತ ತಿಳ್ಕೊಂಡು ಒಂದೊಂದು ದಿಕ್ಕಿನಲ್ಲಿ ಅವ್ರ ಮನೆಯವ ಅಂತ ಧ್ಯಾನಕ್ಕಾಗಿ ಹೇಳಿದ್ದು. ದಕ್ಷಿಣ ದಿಕ್ಕಿಗೆ ತಿರುಗಿ ತರ್ಪಣ ಕೊಡ್ರಿ, ಪಶ್ಚಿಮ ದಿಕ್ಕಿಗೆ ಸಾಯಂಕಾಲದ ಅರ್ಘ್ಯ ಕೊಡ್ರಿ, ಉತ್ತರ ದಿಕ್ಕಿಗೆ ಸಂಧ್ಯಾ ವಂದನೆ ಮಾಡಬಹುದು. ಹಿಂಗ್ ಯಾಕೆ ಹೇಳಿದ್ದು ಅಂದ್ರೆ ನಮ್ಮ ಉದ್ದೇಶ ಇಟ್ಟುಕೊಂಡು, ಗೊತ್ತಾಯ್ತಾ? ಅಶಕ್ತರನ್ನ ಉದ್ದೇಶ ಮಾಡಿಕೊಂಡು ಹೇಳಿದ್ದು. ಸರಿ. ಐಂದ್ರಿಯಾಯ ಉದ್ವಾಸೆ ರುದ್ರಾಣಾಮೇವ ಉದಯಾಭಾವ ಇತ್ಯ ದೋಷಃ. ಅಷ್ಟೇ ಅಲ್ಲ, ಮತ್ತ ಐಂದ್ರಿಯಾಯ ಉದ್ವಾಸೆ, ಪೂರ್ವ ದಿಕ್ಕಿನಲ್ಲಿ ಇಂದ್ರನೇ ಹೊರಟು ಹೋಗ್ಬಿಟ್ಟ ಅಂದ್ರೆ ರುದ್ರಾಣಾಮೇವ ಉದಯಾಭಾವ, ದಕ್ಷಿಣ ದಿಕ್ಕಿಗೆ ರುದ್ರಾದಿಗಳ ಉದಯ ಎಂಬುದು ಎಲ್ಲಿಂದ ಆಗಬೇಕು? ಯಾಕ ಅಂದ್ರೆ ಇಂದ್ರನ ಜೊತೆಗೆ ರುದ್ರರಿದ್ದಾರೆ. ಈಗ ಹೇಳಿವಲ್ಲ ನಾವು, ಇಂದ್ರನ ಜೊತೆಗೆ ರುದ್ರರಿದ್ದಾರೆ ಎಂಬುದು. ಆದ್ದರಿಂದ ಅಥೋ ಯತ್ಕಿಂಚಿದೆ ತತ್ ಸರ್ವಾತ್ಮನ. ಈ ಬೇರೆ ವ್ಯಾಖ್ಯಾನಗಳನ್ನ ಒಪ್ಲಿಕ್ಕೆ ಹೋಗ್ಬೇಡ್ರಿ, ಮಹಾ ಅಪದ್ಧದ ಅಂತ ತಿಳಿಸಿಕೊಟ್ಟು. ಇದು ಮುಗಿದ ಮೇಲೆ ಇನ್ನೊಂದು ವಿಷಯದ ಪ್ರಾರಂಭ ಮಾಡ್ತೀನಿ, ಉಳಿದದನ್ನ ಮತ್ತೆ ನೋಡೋಣ ಅಂತ. ಏನಂತಾರೆ, ಒಂದು ಚಮತ್ಕಾರ. ಪ್ರಾಯ ನಾವು ನೀವು ಎಲ್ಲರೂ ಕೂಡ, ನಾನು ಹಿಂದಕ್ಕೆ ಒಂದ್ಸಲ ಓದಿದ್ದೆ, ಮರೆತು ಹೋಗಿತ್ತು, ಮತ್ತು ಓದ್ಕೊಂಡಿದ್ದೀನಿ ಇವತ್ತು. ಹೊಸ ಅಂಶವನ್ನು ಕೇಳ್ಕೊಳ್ರಿ. ಏನ್ ಕೇಳ್ಕೊಡ್ರಿ ಅಂದ್ರೆ, ಪ್ರಾಯ ಭಾಗವತ ಸಪ್ತಮ ಸ್ಕಂದವನ್ನ ಕೇಳುವ ಕಾಲದಲ್ಲಿ, ಸಪ್ತಮ ಸ್ಕಂದದ ಪ್ರವಚನವನ್ನ ಕೇಳ್ತಿರುವಾಗ ಹಿರಣ್ಯಕಶಿಪು ಬ್ರಹ್ಮದೇವರಲ್ಲಿ ಏನ್ ವರ ಕೇಳಿದ ಅಂತಂದ್ರೆ, ನಾನು ಒಳಗೆ ಸಾಯಬಾರದು, ಹೊರಗೆ ಸಾಯಬಾರದು ಇತ್ಯಾದಿ ಕೇಳಿದ್ದಾನೆ ಅಂತ ಹೇಳಿದ್ವಿ. ಇಲ್ಲೊಂದು ಹೊಸ ಅಂಶ ಇದೆ ಇವತ್ತು ಶ್ರೀಮದಾಚಾರ್ಯ ಹೇಳುವಂತಹ ಮಾತು. ಏನು ಅಂದ್ರೆ, ತಡ್ರೆ ಒಂದ್ ನಿಮಿಷ, ಇದು ಎದರ ಪುರಾಣದ್ದು ಅಂತ ಹೇಳ್ಬೇಕು ನಮಗೆ. ನಾನು ಸ್ಕಂದ ಪುರಾಣದಲ್ಲಿ ಬರುವಂತಹ ಒಂದು ವಾಕ್ಯವನ್ನು ಶ್ರೀಮದಾಚಾರ್ಯ ಕೊಡ್ತಾನೆ. ಏನು, ಭಾಗವತದಲ್ಲಿ ಏನು ವರವನ್ನ ಕೇಳಿದ್ದಾನೋ ಅದನ್ನು ಬಿಟ್ಟು ಮತ್ತೊಂದು ವರ ಕೇಳಿದ್ನಂತ. ಏನ್ ಕೇಳಿದ? ಬ್ರಹ್ಮದೇವರೇ, ನನಗಂತರೂ ಅಜರತ್ವ ಅಮರತ್ವ ವರ ಕೊಟ್ಬಿಟ್ರಿ, ನಾ ಸಾಯಂಗಿಲ್ಲ, ಆದ್ರೆ ನನಗೆ ಇನ್ನೊಂದು ವರ ಕೊಡಬೇಕು ಅಂತ ಕೇಳಿದಂತ. ಇನ್ನೊಂದು ವರ ಅಂದ್ರೆ ಅದು ಆಕ್ಚುಲಿ 2 ವರದ ಸೇರಿದ್ದು. ಏನ್ ವರ ಅಂತ ಕೇಳಿ ಬ್ರಹ್ಮದೇವರು, ಏನಿಲ್ಲ, ಎಲ್ಲಾ ದೈತ್ಯರು ದೇವತೆಗಳಾಗುವಂತಹ ವರ ಕೊಡ್ರಿ ಅಂತ ಮತ್ತೊಂದು ಕೇಳಿದ್ನಂತ. ಎಂಥ ಎಂಥ ಔದಾರ್ಯ, ಎಂಥ ಔದಾರ್ಯ! ತಾನೊಬ್ಬನೇ ಯಾಕೆ ಅಜರಾಮರನಾಗಬೇಕು, ಜೊತೆಗಿದ್ದವರೆಲ್ಲ ದೇವತೆಗಳಾಗ್ಲಿ ಅಂತ ಒಂದು ಅಪೇಕ್ಷೆಯಿಂದ ವರ ಕೇಳಿದ್ನಂತ್ರಿ ಅವ. ಅದಕ್ಕ ವಾಡೆಕರ್ ಮಾಮ ಹೆಂಗ್ ತಲೆ ಮೇಲೆ ಕೈ ಹೊತ್ಕೊಂಡಾರ ನೋಡ್ರಿ. ಎಲ್ಲರ ದೈತ್ರು ಹುಟ್ಟು ದೇವತೆಗಳಾಗಿ ಕೂತ್ಕೊಂಡ್ರೆ ನಮ್ಮ ಪರಿಸ್ಥಿತಿ ಏನು ಅಂತ ತಿಳ್ಕೊಂಡು ನೀವೇನ್ ಚಿಂತೆ ಮಾಡ್ಬೇಡ್ರಿ, ನಿಮಗೂ ಬೇಕಾರೆ. ಅದಕ್ಕೆ ಎಲ್ಲಿ, ಅದಕ್ಕೆ ಬ್ರಹ್ಮದೇವ್ರ ವರ ಕೊಟ್ರಂತ. ಏನ್ ವರ ಕೊಟ್ರು ಅಂದ್ರೆ, ಯಾವಾಗ ಸೂರ್ಯ ದಕ್ಷಿಣಕ್ಕೆ ಉದಯಿಸ್ತಾನೋ, ಯಾವಾಗ ಉತ್ತರಕ್ಕೆ ಮುಳುಗ್ತಾನೋ, ಆವಾಗ ಎಲ್ಲಾ ದೈತ್ಯರು ದೇವತೆಗಳಾಗ್ತಾರೆ ಹೋಗು ಅಂತ ಹೇಳ್ಬಿಟ್ರಂತ.
ಪಾಪ ಇದೇನ್ ಮಾಡಿತು ಅಂದ್ರೆ ಈ ಬ್ರಹ್ಮಕಲ್ಪದಾಗಂತರೂ ಚಾನ್ಸ್ ಇಲ್ಲ, ಮುಂದಿನ ಬ್ರಹ್ಮಕಲ್ಪಕ್ಕೆ ಹಂಗ ಅಂದ್ರೆ ಮುಂದಿನ ಮನ್ವಂತರಕ್ಕೂ ಮುಂದಿನ ಕಾಲದಾಗ ಹಂಗ ಆಗ್ತದೆ, ಅವಾಗ ನಮ್ಮ ಪಕ್ಷದವ್ರ ಎಲ್ಲಾ ದೇವತೆಗಳಾಗ್ತಾರ ಅಂತ ಇವತ್ತಿಗೂ ಕಾಯ್ಕೋತ್ ಕೂತದಂತ ಹುಚ್ಚು ನಂಗ ಮಂಗ್ಯಾನಂಗ. ದೇವತೆಗಳು ಬಂದ್ರಂತ, ಅಲ್ರಿ ಬ್ರಹ್ಮದೇವ್ರ ವರ ಕೊಡೋದು ಕೊಟ್ರಿ, ದಕ್ಷಿಣಕ್ಕೆ ಸೂರ್ಯೋದಯ ಆದ್ಮೇಲೆ ಉತ್ತರಕ್ಕೆ ಮುಳುಗಿದ ಕೂಡ ಅವರೆಲ್ಲ ದೇವತೆಗಳಾಗ್ತಾರಂತ, ಜೊತೆಗೆ ಮತ್ತೆ ಇದನ್ನು ಕೇಳಿದ್ನಂತವ, ಪೂರ್ವಕ್ಕೆ ಉದಯ ಆದಾಗ ಎಷ್ಟು ಟೈಮ್ ಇರ್ತಾನಲ್ಲ ದಕ್ಷಿಣದಾಗ 2 ಪಟ್ಟು ಇರ್ಬೇಕಂತವ, ಆಮೇಲೆ ದಕ್ಷಿಣದಿಂದ ಪಶ್ಚಿಮಕ್ಕೆ ಬಂದಾಗ ಅಲ್ಲಿ 2 ಪಟ್ಟು ಇರ್ಬೇಕಂತ, ಪಶ್ಚಿಮದಿಂದ ಉತ್ತರಕ್ಕೆ ಬಂದಾಗ ಮತ್ತೆ ಅಲ್ಲಿ 2 ಪಟ್ಟು ಇರ್ಬೇಕಂತ. ಅಂದ್ರೆ ಎಲ್ಲೆಲ್ಲಿ ಉದಯಿಸ್ತಾನ ಹಿಂದಿನ ಉದಯಕ್ಕಿಂತ ಮುಂದಿನ ಉದಯದಲ್ಲಿ 2ರಷ್ಟು ಕಾಲ ಇರಬೇಕು, ಬೇರೆ ದಿಕ್ಕಿಗೆ ಇರಬೇಕು, ಆಗ ದೈತ್ಯರೆಲ್ಲ ದೇವತೆಗಳಾಗ್ತಾರ ಅಂತ ಬ್ರಹ್ಮದೇವ್ರ ಹೊರ ಕೊಟ್ಟಿದ್ರಂತ. ಅವ ಕೇಳ್ಕೊಂಡದ್ ಹಂಗೆ ಕೇಳ್ಕೊಂಡಿದ್ದ, ಬ್ರಹ್ಮದೇವ್ರ ಹಂಗ ಹೊರ ಕೊಟ್ರಂತ. ದೇವತೆಗಳು ಬಂದು ಕೇಳಿದ್ರು, ಅಲ್ರಿ ಸ್ವಾಮಿ ಹಿಂಗ್ ಹೊರ ಕೊಟ್ಟು ಬಿಟ್ಟಿರಿ ಎಲ್ರ ಅವಂಗ, ನಾಳೆ ಎಲ್ಲ ದೈತ್ಯರು ದೇವತೆಗಳಾಗ್ಬಿಟ್ರೆ ನಮ್ಮ ಪರಿಸ್ಥಿತಿ ಏನು? ಅಯ್ಯೋ ಹುಚ್ಚ, ಅದು ಏನ್ ತಿಳಿತದ ಮಡ್ಡದ ಅದು ಎಲ್ಲರ, ಅದೇನ್ ತಿಳ್ಕೊಂಡ್ ಕೂತದ ಅಂದ್ರೆ ಮುಂದಿನ ಮನ್ವಂತರದಲ್ಲೋ ಮುಂದಿನ ಕಾಲದಲ್ಲೂ ಆಗ್ತದ ಅಂತ ತಿಳ್ಕೊಂಡ್ ಕೂತದ. ನಾ ಏನ್ ಹೇಳಿನಿ ಅಂತಂದ್ರೆ ಒಂದು ಹಗಲಿನೊಳಗ ಸೂರ್ಯ ಮೇರು ಪರ್ವತ ಪ್ರದಕ್ಷಿಣೆ ಹಾಕೋ ಕಾಲಕ್ಕೆ 2 ಪಟ್ಟು ಏನದ ಅಲ್ಲ, ಈ ಟೈಮ್ ಇಟ್ಕೊಂಡು ನಾ ಹೇಳಿನಿ, ಆ ಹುಚ್ಚ ದಕ್ಷಿಣಕ್ಕೆ ಖರೆ ಉದಯಿಸ್ತದ ಅಂತ ತಿಳ್ಕೊಂಡು ಕೂತದ. ಭಗವಂತನ ಆದೇಶ ಏನದ ಅಂದ್ರೆ ಪೂರ್ವಕ್ಕೆ ಉದಯಿಸ್ಬೇಕು, ಪಶ್ಚಿಮಕ್ಕೆ ಅಸ್ತಂಗಮಿಸ್ಬೇಕು, ಅವ ಎಂದೆಂದೂ ಬೇರೆ ಕಡೆ ಇಲ್ಲ. ಮತ್ತ ಹಂಗ ಹೊರ ಕೊಟ್ಟಿರಲ್ಲ ಅಂದ್ರೆ ನಾ ಹಿಂಗ್ ಹೇಳ್ಕೊಟ್ಟಿನಿ, ಅವ ಹಂಗ ತಿಳ್ಕೊಂಡ್ ಕೂತ, ನಾ ಏನ್ ಮಾಡ್ಲಿ? ಅವೇನ್ ದಕ್ಷಿಣಕ್ಕೆ ಸೂರ್ಯ ಉದಯ ಆಗ್ತದ ಅಂತ ಪಾಪ ಕಾಯ್ಕೋತ್ ಕೂತದ, ಅದು ಉದಯ ಆದಾಗ ನಾವು ದೈತ್ಯಲ್ಲ ದೇವತೆಗಳಾಗ್ತಾರ ಅಷ್ಟೇ, ಇಲ್ಲಿ ಇದ್ರೆ ಇಲ್ಲ. ಹಂಗಾರೆ ಮತ್ತೆ 2 ಪಟ್ಟು ಕಾಲ ಅಂದಿಲ್ಲ ಅಂದ್ರೆ ಹೆಂಗಿರ್ತದೋ 2 ಪಟ್ಟು ಕಾಲ? ಹಿಂದಿನವ್ರದ್ದು 2 ಪಟ್ಟು ಕಾಲ, ಮುಂದಿನವ್ರ ಅರ್ಧ ಕಾಲ ಎಂಬ ಅಭಿಪ್ರಾಯದಲ್ಲಿ ಹೇಳಿದ್ದೀನಿ. ಇಂತಹ ವರವೊಂದನ್ನ ಕೇಳಿದ್ದ ಹಿರಣ್ಯಕಶಿಪು ಅನ್ನೋದು ಇಲ್ಲಿವರೆಗೂ ಗೊತ್ತಿರ್ಲಿಲ್ಲ ಜಗತ್ತಿನಲ್ಲಿ ನಮ್ಗೆ ಯಾರಿಗೂ. ಸ್ಕಂದ ಪುರಾಣದಲ್ಲಿದ್ದ ವಾಕ್ಯವನ್ನ ಶ್ರೀಮದಾಚಾರ್ಯ ಹೇಳ್ಕೊಟ್ರು. ಇದನ್ನ ಯಾಕೆ ಹೇಳಿದ್ರು ಅಂದ್ರೆ, ಯಾವ ವ್ಯಾಖ್ಯಾನಕಾರರು ದಕ್ಷಿಣ ದಿಕ್ಕಿನಲ್ಲಿ ಸೂರ್ಯ ಉದಯಿಸುತ್ತಾನೆ, ಉತ್ತರಕ್ಕೆ ಮುಳುಗುತ್ತಾನೆ ಅಂತ ತಿಳ್ಕೊಂಡಾರ, ಅವರು ಹಿರಣ್ಯಕಶಿಪುವಿನ ಪೈಕಿ ಇದ್ದಾರ. ಅಸುರಮಥ ಅದು ಎಂದೂ ಕೂಡ ಹಂಗಾಗೋದಿಲ್ಲ, ಪ್ರದಕ್ಷಿಣಾಕಾರ ಬಂದಾಗಲೇ ಆಗಬೇಕೆ ಹೊರತಾಗಿ ಬೇರೆದಲ್ಲ ಅಂತ ಶ್ರೀಮದಾಚಾರ್ಯ ವ್ಯಾಖ್ಯಾನವನ್ನು ಮಾಡಿ ತಿಳಿಸ್ತಾ ಇದ್ದಾರೆ. ಇದರ ವಿವರಣೆಗಳೇನೋ ಮತ್ತೆ ನಾಳೆ ಕೋಣಂತ. ಶ್ರೀ ಕೃಷ್ಣಾರ್ಪಣಮಸ್ತು.